ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತಗಳ್ಳತನವಾಗಿದೆ. ಹೌದು ಕಣ್ರಿ. ವೋಟ್ ಚೋರಿ ಆಗಿದೆ. ವೋಟ್ ಚೋರಿಯಾಗಿ ವಿರೋಧ ಪಕ್ಷದ ಮತಗಳು ಆಡಳಿತ ಪಕ್ಷಕ್ಕೆ ಹೋಗಿದವೆ. ಆಡಳಿತ ಪಕ್ಷದ ಕಡೆಯಿಂದ ಯಾರೆಲ್ಲ ಅಡ್ಡ ಮತದಾನವನ್ನ ಮಾಡಿದರೆ ನೋಡಿ, ಅಂತಹ ಶಾಸಕರುಗಳಿಗೆ ಕೆಲ ಗ್ಯಾರಂಟಿಗಳನ್ನು ಸಹ ದೊರೆತಿದವೆ. ಯತ್ನಾಳ್ ಸಾಹೇಬ್ರನ್ನ ನೋಡ್ರಿ. ಯತ್ನಾಳ್ ಸಾಹೇಬ್ರು ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ರು ಪಕ್ಷ ನಿಷ್ಠೆಯನ್ನ ಬಿಡ್ಲಿಲ್ಲ, ಪಕ್ಷದ ಸಿದ್ಧಾಂತಗಳನ್ನ ಬಿಟ್ಕೊಡ್ಲಿಲ್ಲ, ಸ್ವಾಭಿಮಾನವನ್ನ ಮೆರೆದ್ರು. ಆದ್ರೆ ಈ ಕೆಲ ಶಾಸಕರುಗಳು ಪಕ್ಷದಲ್ಲೇ ಇದ್ದು, ಪಕ್ಷದಲ್ಲೇ ಗುರುತಿಸಿಕೊಂಡು, ಪಕ್ಷದ ಸಿದ್ಧಾಂತಗಳನ್ನ ಎಡಗಾಲಿನಿಂದ ಒದ್ದು ಹಣಕ್ಕಾಗಿ, ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮನ್ನೇ ತಾವು ಮಾರ್ಕೊಂಡ್ಬಿಟ್ರಲ್ಲ. ಇಂತಹ ಶಾಸಕರುಗಳನ್ನ ನೋಡಿದ್ರೆ ಅಸಹ್ಯ ಅಸಹ್ಯ ಅನ್ಸುತ್ತೆ. ಹೇಸಿಗೆ ತಿನ್ನುವಂತಹ ಶಾಸಕರುಗಳು ಇವರೆಲ್ಲ. ರಾಜ್ಯಾಧ್ಯಕ್ಷರು ದಯಮಾಡಿ ಇಂತಹ ಶಾಸಕರುಗಳು ಯಾರು ಅಂತ ಗುರುತಿಸಿ, ಅಂತಹ ಶಾಸಕರುಗಳಿಗೆ ಹಳೆ ಮೆಟ್ಟು ತೆಗೆದುಕೊಂಡು ಒಡೆದು ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿ, ಇಲ್ಲ ಇಂತಹ ಶಾಸಕರುಗಳು ಮತ್ತೆ ಮತವನ್ನ ಕೇಳಿಕೊಂಡು ಕಾರ್ಯಕರ್ತರ ಬಳಿ ಬಂದ್ರೆ ಕಾರ್ಯಕರ್ತರೇನೆ ಹಳೆ ಕಿತ್ತೋಗಿರುವಂತಹ ಎಕ್ಕಡವನ್ನ ತೆಗೆದುಕೊಂಡು ಒಡೆದು ಕಳಿಸ್ಬಿಡ್ತಾರೆ. ಇಂತಹ ಶಾಸಕರುಗಳಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನವಿಲ್ಲ ಪಕ್ಷಕ್ಕೆ. ಮುಂದಿನ ಬಾರಿ ಇವರುಗಳು ಚುನಾವಣೆಯಲ್ಲಿ ಗೆದ್ರೂ ಮತಾಂತರವಾಗ್ಬಿಡ್ತಾರೆ, ಪಕ್ಷಾಂತರವನ್ನ ಮಾಡ್ಬಿಡ್ತಾರೆ. ಇಂತಹ ಶಾಸಕರುಗಳಿಂದ ಪಕ್ಷಕ್ಕೂ ಪ್ರಯೋಜನ ಇಲ್ಲ, ಕಾರ್ಯಕರ್ತರಿಗೂ ಸಹ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ. ನಮಗೆ ಈಗ ಕೆಲವೊಂದಷ್ಟು ಸಂಶಯಗಳು ಕಾಡ್ತಾ ಇದ್ದಾವೆ. ಅಡ್ಡ ಮತದಾನವನ್ನ ಮಾಡಿರುವಂತವರು ಮೂಲ ಬಿಜೆಪಿ ಪಕ್ಷದವರೇನಾ ಅಥವಾ ಬೇರೆ ಪಕ್ಷದಿಂದ ವಲಸೆ ಬಂದಿರುವಂತವರ ಅಂತ ಸಂಶಯಗಳು ಕಾಡ್ತಾ ಇದೆ. ಹಾಗೆ ಇನ್ನೂ ಕೆಲವೊಂದಷ್ಟು ಸಂಶಯಗಳು ಕಾಡ್ತಾ ಇದೆ. ಅದು ಇವಾಗ ಬೇಡ ಬಿಡಿ, ಮುಂದಿನ ಬಾರಿ ಯಾವಾಗ್ಲಾದ್ರೂ ಹೇಳ್ತೀನಿ. ಯತ್ನಾಳ್ ಸಾಹೇಬ್ರು ಬಹಿರಂಗವಾಗಿನೇ ಹೇಳಿಕೆನ ಕೊಟ್ರು, ಬಹಿರಂಗವಾಗಿನೇ ಎಲ್ಲರ ಮುಂದೆನೂ ಹೇಳಿದ್ರು, ನಾನು ಬಿಜೆಪಿ ಪಕ್ಷದಿಂದ ಗೆದ್ದಿರುವಂತವನು, ಬಿಜೆಪಿ ಪಕ್ಷದ ಚಿಹ್ನೆಯಿಂದ ನಾನು ಆಯ್ಕೆಯಾಗಿದ್ದೀನಿ. ಹಾಗಾಗಿ ನನ್ನ ಮತ ಏನಿದ್ರು ಬಿಜೆಪಿ ಪಕ್ಷಕ್ಕೆ, ನಾನು ಬಿಜೆಪಿ ಪಕ್ಷಕ್ಕೆ ಮತವನ್ನ ನೀಡಬೇಕಾಗಿರುವಂತಹದ್ದು ಅದು ನನ್ನ ಕರ್ತವ್ಯ ಅಂತ ಯತ್ನಾಳ್ ಸಾಹೇಬ್ರು ಬಹಿರಂಗವಾಗಿನೇ ಎಲ್ಲರ ಮುಂದೆನೂ ಹೇಳಿದ್ರು. ಇಂತಹ ನಾಯಕರುಗಳು ಬೇಕು ಕಣ್ರಿ ಕಾರ್ಯಕರ್ತರುಗಳಿಗೆ, ಬೇರೆ ಬೇರೆ ನಾಯಕರುಗಳಲ್ಲ, ಈ ರೀತಿಯಾದಂತಹ ಅಸಹ್ಯ ತರಿಸುವಂತಹ ನಾಯಕರುಗಳಲ್ಲ. ನೀವೆಲ್ಲರನ್ನು ನೋಡಿದಿರ, ಈ ರಾಜ್ಯಾಧ್ಯಕ್ಷರ ಅಂದ್ರೆ ರಾಜ್ಯ ನಾಯಕತ್ವದ ವಿಚಾರವಾಗಿ ಯತ್ನಾಳ್ ಸಾಹೇಬ್ರು ಯಾವ ರೀತಿಯಾಗೆಲ್ಲ ಟೀಕೆಗಳನ್ನ ಮಾಡ್ತಾ ಇದ್ರು, ಯಾವ ರೀತಿಯಾಗೆಲ್ಲ ವಿರೋಧವನ್ನ ಮಾಡ್ತಾ ಇದ್ರು, ಹಾಗೆ ಯಾವ ವಿಷಯಕ್ಕೆ ಯಾವ ವಿಚಾರಕ್ಕೆ ಉಚ್ಚಾಟನೆಗೊಂಡ್ರು ಅಂತಂದ್ಬಿಟ್ಟು ನಿಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತು. ಏನೇ ಇರ್ಲಿ ಕಣ್ರಿ, ಏನೇ ವಿಷಯಗಳಿರ್ಲಿ, ಏನೇ ಕಿತ್ತಾಟಗಳಿರ್ಲಿ, ಪಕ್ಷದಿಂದ ಉಚ್ಚಾಟನೆಗೊಂಡಿರ್ಲಿ, ಪಕ್ಷದಲ್ಲಿ ಕಲಿತಿರುವಂತಹ ಸಿದ್ಧಾಂತಗಳನ್ನ ಯತ್ನಾಳ್ ಸಾಹೇಬ್ರು ಬಿಟ್ಕೊಡ್ಲಿಲ್ಲ. ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಏನೇ ಇರ್ಲಿ, ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಏನೇ ಇರ್ಲಿ, ಪಕ್ಷ ನಿಷ್ಠೆ ಅನ್ನೋದನ್ನ ಬಿಟ್ಕೊಡ್ಲಿಲ್ವಲ್ಲ. ನಿಜವಾಗಿಯೂ ತುಂಬಾ ಖುಷಿ ಅನಿಸ್ತು. ಇಂತಹ ನಾಯಕರುಗಳು ಬಿಜೆಪಿ ಪಕ್ಷಕ್ಕೆ ಬೇಕು, ಹಾಗೆ ಕಾರ್ಯಕರ್ತರುಗಳಿಗೆ ಬೇಕು. ಇಂತಹ ನಾಯಕರುಗಳ ಬೆಂಬಲಕ್ಕೇನೆ ಕಾರ್ಯಕರ್ತರುಗಳು ನಿಲ್ಲೋದು. ಹಾಗೆ ರಾಜ್ಯಾಧ್ಯಕ್ಷರ ಬಳಿ ನಾವುಗಳು ಕೇಳಿಕೊಳ್ಳುವಂತಹದ್ದು, ಒಂದು ಸ್ವಲ್ಪ ಕ್ಲೀನ್ ಮಾಡಿ ಅಥವಾ ಬೇರೆ ಏನಾದ್ರೂ ಮಾಡುವಂತಹ ಪ್ರಯತ್ನವನ್ನ ಮಾಡಿ ಇದೇ ರೀತಿಯಾಗಿ ಮುಂದುವರ್ಕೊಂಡು ಹೋದ್ರೆ ಕಾರ್ಯಕರ್ತರು ನಂಬಿಕೆಗಳನ್ನು ಕಳ್ಕೊಳ್ತಾರೆ. ಇಂತಹ ಶಾಸಕರುಗಳು ಯಾರೆಲ್ಲ ಅಡ್ಡ ಮತದಾನವನ್ನ ಮಾಡಿದ್ದಾರೆ, ಉದ್ಧಾರ ಅಂತವ್ರನ್ನೆಲ್ಲ ಇಟ್ಕೊಂಡ್ಬಿಟ್ರೆ ಪಕ್ಷದಲ್ಲಿ ಇನ್ನೂ ಒಂದಿಷ್ಟು ಜನ ಇದ್ರು. ಮುಂದಿನ ಬಾರಿ ಚುನಾವಣೆಯಲ್ಲಿ ಇವರುಗಳು ಬಿಜೆಪಿಯಿಂದ ಗೆದ್ದು ಮತ್ತೊಂದು ಪಕ್ಷಕ್ಕೆ ಪಕ್ಷಾಂತರವಾಗೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಈಗ್ಲೇನೆ ಅಂತವ್ರನ್ನ ಗುರುತಿಸಿ ಮೆಟ್ಟು ತೆಗೆದುಕೊಂಡು ಒಡೆದು ಹೊರಹಾಕುವಂತಹ ಕೆಲಸವನ್ನ ಮಾಡಿ ಅಂತ ಕಾರ್ಯಕರ್ತರ ಕಡೆಯಿಂದ ಕೇಳ್ಕೊಳ್ತಿದ್ದೀನಿ ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.